Hello, my dear second PU students. This is your CMK sir, and this is the 14th class of your accountancy on online. Under that, accounting for partnership basic concepts. My dears, last class itself we were discussed about the calculation of drawings. Interest on drawings when drawings made at middle of the every month. When drawings made at middle of the every month, now it's the topic to discuss with you, that is when drawings made at end of the every month. When drawings made at end of the every month, my dears. Drawings end date ಅಲ್ಲಿ ಡ್ರಾ ಮಾಡಿದ್ರೆ ಏನ್ ಟ್ರೀಟ್ಮೆಂಟ್, ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಟ್ರೀಟ್ ಮಾಡ್ಕೊಂಡು ಹೋಗ್ತೀವಿ ಮೈ ಡಿಯರ್ಸ್. ಓಕೆನಾ? ನೋಡಿ, ಡ್ರಾಯಿಂಗ್ಸ್ made at end of every month, made at the end of every month. There are 12 months in a year. The total months are dividing by 2. We are getting average months of 6. Average months of 6. Idu theory concept. Ida ಎರಡನೇ ಸರಿ explain ಮಾಡ್ತಿದ್ದೀನಿ. When drawings made at end of every month, we should be deduct, my dears. Deduct is nothing but minus. Deduct is nothing but minus. We should be minus half month from the average months. It leads to 6. Average 6 ಬರುತ್ತೆ. 6 ಅಲ್ಲಿ half less ಮಾಡಿದ್ರೆ 5 and half ಬರುತ್ತೆ. 5 and half ನ ಸಿಂಪ್ಲಿಫೈ ಮಾಡಿದ್ರೆ 11/2 ಬರುತ್ತೆ, or 5.5 ಬರುತ್ತೆ. ಎಲ್ಲ ಒಂದೇ ಮೈ ಡಿಯರ್ಸ್, ಮೂರು ಒಂದೇ. ಈ 11/2 ಹೆಂಗ್ ಬರುತ್ತೆ ಅಂದ್ರೆ 2 into 5 10 plus 1 11, ಕಾಮನ್ ಡಿನಾಮಿನೇಟರ್ 2 ಹಾಗೆ ಇಟ್ಕೊಂಡಿರ್ತೀವಿ. ಫಾರ್ಮುಲಾಗ ಅಷ್ಟೇ ಮೈ ಡಿಯರ್ಸ್, ಫಾರ್ಮುಲಾಗ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 11/2 and 1/12. ಇದು ಫುಲ್ ಇಯರ್ಗೆ. ಅದೇ ಹಾಫ್ ಇಯರ್ಗಾದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 5/2 ಇಂಟು 1/12 ಮೈ ಡಿಯರ್ಸ್. 5/2 ಯಾಕೆ ಬರುತ್ತೆ? 6 ಅಲ್ಲಿ ಹಾಫ್ ಲೆಸ್ ಮಾಡ್ಕೊಂಡ್ರೆ 6 ಅಲ್ಲಿ 6 ಮಂತ್ಸ್ ಅವರೇಜ್ ಬರುತ್ತೆ. ಹಾಫ್ ಲೆಸ್ ಮಾಡ್ಕೊಂಡ್ರೆ 5 and half ಬರುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ 11/2 ಬರುತ್ತೆ. ಅದೇ 6 ಮಂತ್ಸ್ ಪ್ರಾಬ್ಲಮ್ ಆದ್ರೆ 3 ಬರುತ್ತೆ. 3 ಅಲ್ಲಿ ಹಾಫ್ ಲೆಸ್ ಮಾಡ್ಕೊಂಡ್ರೆ 2 and half ಬರುತ್ತೆ. 2 and half ನ 2 into 2 4 plus 1 5/2 ಬರುತ್ತೆ ಮೈ ಡಿಯರ್ಸ್. ಫಾರ್ಮುಲಾ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಸೆಕೆಂಡ್ ಟೈಮ್. ನೌ ಐ ಆಮ್ ಗೋಯಿಂಗ್ ಟು ಪ್ರಾಬ್ಲಮ್ ಮೈ ಡಿಯರ್ಸ್. ಪ್ರಾಬ್ಲಮ್ ಹೋಗ್ತಿದ್ದೀನಿ. Mr. Devadatt is a partner in a firm. He withdrew 700 regularly at the end of every month. ದೇವದತ್ ಅನ್ನತಕ್ಕಂಥವ್ರು ₹700 ರೆಗ್ಯುಲರ್ ಆಗಿ ಡ್ರಾ ಮಾಡ್ತಿದ್ದಾರೆ at the end of every month. at the end of every month. ಫಾರ್ಮುಲಾ ಮಾತ್ರನೇ ಚೇಂಜ್ ಆಗ್ತಕ್ಕಂಥದ್ದು, ಇನ್ನೆಲ್ಲವೂ ಆಸ್ ಯೂಶುವಲ್. During the year 2019, the accounting year ended on 31/12/2019, my dears. Charge interest on drawings 5% under product method and unit of time method, my dears. And unit of time method, my dear. Tables ಬರ್ತಿದ್ದೀನಿ my dears, table ಗೆ ಬರ್ತಾ ಇದ್ದೀನಿ. ಆಸ್ ಯೂಶುವಲ್ ನಮಗೆ ಗೊತ್ತಿರೋಂಥದ್ದು ಟೇಬಲ್ ಕಂಟೆಂಟ್ಸ್ ಏನ್ ಬರುತ್ತೆ? ಡೇಟ್ ಆಫ್ ಡ್ರಾಯಿಂಗ್ಸ್ ಫಸ್ಟ್ ಕಂಟೆಂಟ್, ಅಮೌಂಟ್ ಆಫ್ ಡ್ರಾಯಿಂಗ್ ಸೆಕೆಂಡ್ ಕಂಟೆಂಟ್, ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಥರ್ಡ್ ಕಂಟೆಂಟ್, ಫೋರ್ತ್ ಕಂಟೆಂಟ್ ಪ್ರಾಡಕ್ಟ್ ಮೈ ಡಿಯರ್ಸ್. ಫೋರ್ತ್ ಕಾಲಮ್ ಪ್ರಾಡಕ್ಟ್ ಬರುತ್ತೆ. ಇಷ್ಟಾದ್ಮೇಲೆ ನಾವೇನ್ ಮಾಡ್ತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್? ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ಅಂದ್ರೆ, ಸೊ ಮೈ ಡಿಯರ್ಸ್ ಡೇಟ್ ನೋಡಿ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ಏನಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಡೇಟ್ ಆಫ್ ಡ್ರಾಯಿಂಗ್ಸ್ ಎಂಡ್ ಆಫ್ ದ ಎವರಿ ಮಂತ್. ಜನವರಿ ಯಾವತ್ತು ಎಂಡ್ ಆಗುತ್ತೆ? 31st ಎಂಡ್ ಆಗುತ್ತೆ. ಫೆಬ್ರವರಿ 28, ಮಾರ್ಚ್ 31st ಎಂಡ್ ಆಗುತ್ತೆ. ಏಪ್ರಿಲ್ 30 ಎಂಡ್ ಆಗುತ್ತೆ. ಮೇ 31st ಎಂಡ್ ಆಗುತ್ತೆ. ಜೂನ್ 30th ಎಂಡ್ ಆಗುತ್ತೆ. ಜುಲೈ 31st ಎಂಡ್ ಆಗುತ್ತೆ. ಆಗಸ್ಟ್ 31st ಎಂಡ್ ಆಗುತ್ತೆ. ಸೆಪ್ಟೆಂಬರ್ 30 ಎಂಡ್ ಆಗುತ್ತೆ. ಅಕ್ಟೋಬರ್ 31st ಎಂಡ್ ಆಗುತ್ತೆ. ನವೆಂಬರ್ 30 ಎಂಡ್ ಆಗುತ್ತೆ. ಡಿಸೆಂಬರ್ 31st ಎಂಡ್ ಆಗುತ್ತೆ ಮೈ ಡಿಯರ್ಸ್. ಸೊ ಲಾಸ್ಟ್ ಡೇಟ್ ಆಫ್ ದ ಮಂತ್. ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅವರೇ ಕೊಟ್ಟಿದ್ದಾರೆ 700 ರೆಗ್ಯುಲರ್ಲಿ. 700 ರೆಗ್ಯುಲರ್ಲಿ ಮೈ ಡಿಯರ್ಸ್. ಇಲ್ಲೊಂದೇ ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ 31st ಜನವರಿಯಿಂದ 31st ಡಿಸೆಂಬರ್ ವರೆಗೂ ಎಷ್ಟು ತಿಂಗಳು ಬರುತ್ತೆ ಅನ್ನೋದನ್ನ ನೀವು ಕೌಂಟ್ ಮಾಡ್ಕೋಬೇಕು ಮೈ ಡಿಯರ್. 31st ಜನವರಿ ಅನ್ನೋದು ಅಂದ್ರೆ ಲಾಸ್ಟ್ ಡೇ ಆಫ್ ದ ಜನವರಿ.
ಲಾಸ್ಟ್ ಡೇ ಆಗಿರೋದ್ರಿಂದ ಜನವರಿ ಕೌಂಟ್ ಆಗೋಲ್ಲ. ಒನ್ ಸೆಕೆಂಡ್ ಮೈ ಡಿಯರ್ಸ್, ಲಾಸ್ಟ್ ಡೇ ಆಗಿರೋದ್ರಿಂದ ಜನವರಿ ಕೌಂಟ್ ಆಗೋಲ್ಲ. ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಜನವರಿ ಬಿಟ್ಟು ಕೌಂಟ್ ಮಾಡ್ಕೋಬೇಕು. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮೈ ಡಿಯರ್. 11 ಮಂತ್ಸ್ ಬರುತ್ತೆ. ಒಂದ್ ತಿಂಗಳು ಬಿಟ್ಟು ಮೈ ಡಿಯರ್, ಆ ತಿಂಗಳು ಬಿಟ್ಟು. ಅದೇ ರೀತಿ 28 ಫೆಬ್ರವರಿ ಅಂದ್ರೆ ಫೆಬ್ರವರಿ ಬಿಟ್ಟು ಕೌಂಟ್ ಮಾಡಿದ್ರೆ 10 ಮಂತ್ಸ್ ಬರುತ್ತೆ. ಮಾರ್ಚ್ 31st ಮಾರ್ಚ್ ಅಂದ್ರೆ ಮಾರ್ಚ್ ಬಿಟ್ಟು ಕೌಂಟ್ ಮಾಡಿದ್ರೆ 9 ಮಂತ್ಸ್ ಬರುತ್ತೆ. 9 ಮಂತ್ಸ್ ಬರುತ್ತೆ. ಏಪ್ರಿಲ್ 30th ಅಂದ್ರೆ ಏಪ್ರಿಲ್ ಬಿಟ್ಟು ಕೌಂಟ್ ಮಾಡಿದ್ರೆ 8 ಮಂತ್ಸ್ ಬರುತ್ತೆ. ಸೊ ಮೇ 31st ಮೇ ಬಿಟ್ಟು ಕೌಂಟ್ ಮಾಡಿದ್ರೆ 7 ಮಂತ್ಸ್ ಬರುತ್ತೆ. 30th 6 ಜೂನ್ 30th ಅಂದ್ರೆ ಜೂನ್ ಬಿಟ್ಟು ಕೌಂಟ್ ಮಾಡಿದ್ರೆ 6 ಮಂತ್ಸ್ ಬರುತ್ತೆ. ಜುಲೈ 31st ಜುಲೈ ಬಿಟ್ಟು ಕೌಂಟ್ ಮಾಡಿದ್ರೆ 5 ಮಂತ್ಸ್ ಬರುತ್ತೆ. ಆಗಸ್ಟ್ 31st ಇಂದ ಕೌಂಟ್ ಮಾಡಿದ್ರೆ 4 ಮಂತ್ಸ್ ಬರುತ್ತೆ. ಸೆಪ್ಟೆಂಬರ್ 30th ಇಂದ ಕೌಂಟ್ ಮಾಡಿದ್ರೆ 3 ಮಂತ್ಸ್ ಬರುತ್ತೆ. 31st ಅಕ್ಟೋಬರ್ ಇಂದ ಕೌಂಟ್ ಮಾಡಿದ್ರೆ, ಅಕ್ಟೋಬರ್ ಬಿಟ್ಟು ಕೌಂಟ್ ಮಾಡಿದ್ರೆ 2 ಮಂತ್ಸ್ ಬರುತ್ತೆ. 30th ನವೆಂಬರ್ ಆಗಿರೋದ್ರಿಂದ ನವೆಂಬರ್ ಬಿಟ್ಟು ಕೌಂಟ್ ಮಾಡಿದ್ರೆ 1 ಮಂತ್ ಬರುತ್ತೆ. ಇದು ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ಸ್. 31st ಡಿಸೆಂಬರ್ ಇಂದ 31st ಡಿಸೆಂಬರ್ಗೆ ಎಷ್ಟು ಮಂತ್ಸ್ ಬರುತ್ತೆ ಅಂದ್ರೆ 0 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 31st ಡಿಸೆಂಬರ್ 2019 ಇಂದ 31st ಡಿಸೆಂಬರ್ 2019ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 0 ಮಂತ್ಸ್ ಬರುತ್ತೆ ಮೈ ಡಿಯರ್ಸ್. 0 ಮಂತ್ಸ್ ಬರುತ್ತೆ. ದಿಸ್ ಈಸ್ ದ ಮೆಥಡ್. ದಿಸ್ ಈಸ್ ದ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಡೆಟ್ಸ್. ಅದಾದ್ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 700 into 11 ಮಾಡ್ಕೋಬೇಕು ಮೈ ಡಿಯರ್ಸ್. 700 into 11 ಮಾಡ್ಕೊಂಡ್ರೆ 7700 ಬರುತ್ತೆ ಮೈ ಡಿಯರ್ಸ್. 7700 ಬರುತ್ತೆ. ಅದಾದ್ಮೇಲೆ 700 into 10 ಮಾಡ್ಕೊಂಡ್ರೆ 7000 ಬರುತ್ತೆ ಮೈ ಡಿಯರ್ಸ್. 7000 ಬರುತ್ತೆ. ಅದಾದ್ಮೇಲೆ 700 into 9 ಮಾಡ್ಕೊಂಡ್ರೆ 6300 ಬರುತ್ತೆ ಮೈ ಡಿಯರ್ಸ್. ಅದಾದ್ಮೇಲೆ 700 into 8 ಮಾಡ್ಕೊಂಡ್ರೆ 5600 ಬರುತ್ತೆ ಮೈ ಡಿಯರ್ಸ್. 5600 ಬರುತ್ತೆ. ಅದಾದ್ಮೇಲೆ 700 into 7 ಮಾಡ್ಕೊಂಡ್ರೆ 4900 ಬರುತ್ತೆ. 4900 ಬರುತ್ತೆ. ಅದಾದ್ಮೇಲೆ 700 into 6 ಮಾಡ್ಕೊಂಡ್ರೆ 4200 ಬರುತ್ತೆ ಮೈ ಡಿಯರ್ಸ್. ಅದಾದ್ಮೇಲೆ 700 into 5 ಮಾಡ್ಕೊಂಡ್ರೆ 3500 ಬರುತ್ತೆ ಮೈ ಡಿಯರ್ಸ್. ಅದಾದ್ಮೇಲೆ 700 into 4 ಮಾಡ್ಕೊಂಡ್ರೆ 2800 ಬರುತ್ತೆ ಮೈ ಡಿಯರ್ಸ್. 2800 ಬರುತ್ತೆ ಮೈ ಡಿಯರ್ಸ್. ಅದಾದ್ಮೇಲೆ 700 into 3 ಮಾಡ್ಕೊಂಡ್ರೆ 2100 ಬರುತ್ತೆ ಮೈ ಡಿಯರ್ಸ್. 2100. 700 into 2 ಮಾಡ್ಕೊಂಡ್ರೆ 1400 ಬರುತ್ತೆ ಮೈ ಡಿಯರ್ಸ್. 1400. ದೆನ್ 700 into 1 ಮಾಡ್ಕೊಂಡ್ರೆ 700 ಬರುತ್ತೆ ಮೈ ಡಿಯರ್ಸ್. 700 ಬರುತ್ತೆ. 700 into 0 ಮಾಡ್ಕೊಂಡ್ರೆ 0 ಬರುತ್ತೆ ಮೈ ಡಿಯರ್ಸ್. 700 into 0 ಮಾಡ್ಕೊಂಡ್ರೆ 0 ಬರುತ್ತೆ. ಇದಾದ್ಮೇಲೆ ಏನ್ ಮಾಡ್ಬೇಕು? ಆಸ್ ಯೂಶುವಲ್ ಮೈ ಡಿಯರ್ಸ್ ನಿಮಗೆ ಗೊತ್ತಿರೋ ತರ ಕ್ಯಾಲ್ಕುಲೇಷನ್ ಆರ್ ಸಮ್ ಆಫ್ ಟೋಟಲ್ ಡ್ರಾಯಿಂಗ್ಸ್ ಮಾಡ್ಕೊಳ್ಳೋಣ. 700 into 700 12 times ಮೈ ಡಿಯರ್ಸ್ ಕೌಂಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 8400 ಬರುತ್ತೆ. ದಟ್ ಈಸ್ ಟೋಟಲ್ ಡ್ರಾಯಿಂಗ್ಸ್. ಟೋಟಲ್ ಪ್ರಾಡಕ್ಟ್ ಎಷ್ಟು ಬರುತ್ತೆ ಅಂದ್ರೆ ಮೈ ಡಿಯರ್ಸ್ 48200 ಬರುತ್ತೆ ಮೈ ಡಿಯರ್ಸ್. 48200 ಟೋಟಲ್ ಪ್ರಾಡಕ್ಟ್ ಬರುತ್ತೆ. 48200. This is the method. So now calculation of interest on drawings under product method my dears. Under product method. ಈಗ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ? 48200 ಇದೆ my dears. 48200 ಹಾಕೊಳ್ಳಿ. 48200 ಹಾಕೊಳ್ಳಿ. 48200. Wait a minute my dears. 48200 percentage ಎಷ್ಟು my dears? 5%. 5/100 into 1/12 ಎಷ್ಟು ಬರುತ್ತೆ ನೋಡಿ my dears. 48200 into 5 divided by 100 into 1 divided by 12 my dears. ಎಷ್ಟು ಬರುತ್ತೆ? 200.83 ಬರುತ್ತೆ my dears. 200.83 ಬರುತ್ತೆ my dears. 83 ಬರುತ್ತೆ. ಅದೇ ರೀತಿ
Calculation of interest on drawings under unit of time method. ಇಲ್ಲಿ ಫಾರ್ಮುಲಾ ಚೇಂಜ್ ಆಗುತ್ತೆ ಮೈ ಡಿಯರ್ಸ್. ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಫಾರ್ಮುಲಾ ಚೇಂಜ್ ಮೈ ಡಿಯರ್ಸ್ ಇಂಟು ಇಲ್ಲಿ ನೋಡಿ ಮೈ ಡಿಯರ್ಸ್ ಫಾರ್ಮುಲಾ ಇಲ್ಲಿದೆ. ಫಾರ್ಮುಲಾ ಇದು ಹಾಕೋಬೇಕು 11/2 ಇಂಟು 1/12 ಆ ಫಾರ್ಮುಲಾ ಹಾಕೋಬೇಕು ಮೈ ಡಿಯರ್ಸ್. 11/2 into 1/12 my dears. ಈಗ ಟೋಟಲ್ ಡ್ರಾಯಿಂಗ್ಸ್ 8400 ಬಂದಿದೆ ಮೈ ಡಿಯರ್ಸ್. 8400 ಬಂದಿದೆ ಇಂಟು 5/100 ಇಂಟು 11/2 ಮೈ ಡಿಯರ್ಸ್. 11/2 ಇಂಟು 1/12 ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋಣ ಮೈ ಡಿಯರ್ಸ್. 8400 into 5/100 into 11/2 into 1/12 my dears. Wait a minute my dears, wait a minute my dears. Total product wrong ಇದ್ದಂಗಿದೆ, ನೋಡ್ಕೊಂಡ್ಬಿಡ್ತೀನಿ ಒಂದು ಟೈಮ್ ನೋಡ್ಕೊಂಡ್ಬಿಡ್ತೀನಿ. 7700 plus 7000 plus 6300 plus 5600 plus 4900 plus 4200 plus 3500 plus 2800 plus 2100 plus 1400 plus 700 46,200 ಬರುತ್ತೆ ಮೈ ಡಿಯರ್ಸ್. 46,200 ಪ್ರಾಡಕ್ಟ್ ಚೇಂಜ್ ಮಾಡ್ತಾ ಇದ್ದೀನಿ ಮೈ ಡಿಯರ್ಸ್. 46,200 ಈ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಮೈ ಡಿಯರ್ಸ್. 46,200 ಇಂಟು 5/100 ಇಂಟು 1/12 ಮೈ ಡಿಯರ್ಸ್. 188.33 ಬರುತ್ತೆ. 188.33 ಬರುತ್ತೆ ಮೈ ಡಿಯರ್ಸ್. ಇಲ್ಲಿ ನೋಡೋಣ 8400 ಇಂಟು 5/100 ಇಂಟು 11/2 ಇಂಟು 1/12 ಮೈ ಡಿಯರ್ಸ್. 192 ಎಲ್ಲೋ ರಾಂಗ್ ಆಗ್ತಿದೆ. ಎಲ್ಲಿ ರಾಂಗ್ ಆಗ್ತಿರೋದು? 5/100 ಇಂಟು 1/12 ರೇಟ್ ಆಫ್ ಇಂಟ್ರೆಸ್ಟ್ 188.3 192.5 ಬರ್ತದೆ. Wait a minute my dear. 700 into 12 8400. Formula rate of interest 11/2 into 1/12 correct ಇದೆಯಲ್ಲ? 11/2 into 1/12 8400 into 5/100 into 11/2 into 1/12 192.5 46,200. Wait a minute my dears. Into 5/100 into 1/12 192.5 my dears. ಇದು 192.5 ಬರುತ್ತೆ ನೋಡ್ಕೊಳ್ಳಿ. ಆನ್ಸರ್ ಚೇಂಜ್ ಮಾಡ್ತಿದ್ದೀನಿ ಮೈ ಡಿಯರ್ಸ್. 192.5. ಸೊ ಇಲ್ಲೂ ಅಷ್ಟೇ ಎಷ್ಟು ಬರುತ್ತೆ? 192.5 ಮೈ ಡಿಯರ್ಸ್. 192.5 ಬರುತ್ತೆ. ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಇದ್ರೆ ಆನ್ಸರ್ ಯಾವತ್ತೂ ಕರೆಕ್ಟ್ ಆಗಿರುತ್ತೆ. So then my dears, Mr. Sharma, ಇದು homework problem. Mr. Sharma is a partner in a firm. He withdrew 1,200 regularly at the end of every month during the year 2019. The accounting year ended on 31/12/2019. Charge interest on drawings 8% under product method and unit of time method. My dears, unit of time method ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ನೀವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಏನು ಮಾಡ್ತೀರಾ? ಶೇರ್ ಮಾಡಿ. ಅದಾದ್ಮೇಲೆ ಮೈ ಡಿಯರ್ಸ್ ಇನ್ನೊಂದು ಪ್ರಾಬ್ಲಮ್ ನ ಕ್ಯಾರಿ ಮಾಡ್ತಾ ಇದ್ದೀನಿ.
Mrs. Revati is a partner in a firm. She withdrew 600 regularly at the end of every month for half year. My dears, already ನಾನು mark ಮಾಡಿಬಿಟ್ಟಿದ್ದೀನಿ. For half year. ಇದು half year problem. ಅರ್ಧ ವರ್ಷಕ್ಕೆ ಮಾಡಬೇಕು. During the year 2019, the accounting year ended on 30th 6 2019. Accounting year ಇದನ್ನು ನೀವು ಕನ್ಸಿಡರ್ ಮಾಡಬೇಕು. 30th 6 2019 ಎಂಡ್ ಆಗುತ್ತೆ. Charge interest on drawings 12%, my dears. 12%. My dear, as usual table, ಇದು 6 marks 6 months ಆಗಿರೋ ಪ್ರಾಬ್ಲಮ್ ಆಗಿರೋದ್ರಿಂದ ಎಷ್ಟು 600 ನೋಡಿ my dears. 31st 1 2019, 28 2, 31st March, 30th 4, 31st May, 30th 6 my dear. 6 months ಅಷ್ಟೇ ತಗೊಂಡಿದ್ದೀನಿ. 600 ರೆಗ್ಯುಲರ್ಲಿ ವಿತ್ಡ್ರೂ ತಗೊಂಡಿದ್ದೀನಿ my dears. ಇಲ್ಲಿ ನೋಡಿ ಜನವರಿ 31st ಇಂದ ಜೂನ್ 30th ಗೆ ಎಷ್ಟು ಮಂತ್ಸ್ ಬರುತ್ತೆ? 5 ಮಂತ್ಸ್ ಬರುತ್ತೆ. ಅಲ್ಲಿಗೆ ಜನವರಿ ಬಿಟ್ಬಿಡ್ಬೇಕು ಮೈ ಡಿಯರ್ಸ್. ಜನವರಿ ಬಿಟ್ಟು ಕೌಂಟ್ ಮಾಡ್ಕೊಳ್ಳಿ. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮೈ ಡಿಯರ್ಸ್ 5 ತಿಂಗಳು ಬರುತ್ತೆ. ಫೆಬ್ರವರಿ 28 ಇಂದ 30th 6 2019 ಗೆ ಎಷ್ಟು ಬರುತ್ತೆ? 4 ಮಂತ್ಸ್ ಬರುತ್ತೆ. 31st ಮಾರ್ಚ್ ಇಂದ 30th 6 ಗೆ 3 ಮಂತ್ಸ್ ಬರುತ್ತೆ. 30th ಏಪ್ರಿಲ್ ಇಂದ 30th ಜೂನ್ ಗೆ 2 ಮಂತ್ಸ್ ಬರುತ್ತೆ. 31st ಮೇ ಇಂದ 30th ಜೂನ್ ಗೆ 1 ಮಂತ್ ಬರುತ್ತೆ. My dears, ಇದು ಇಂಪಾರ್ಟೆಂಟ್. 30th 6 ಇಂದ 30th 6 ಗೆ 0 ಬರುತ್ತೆ my dears. ಆ ಡೇಟ್ ಇಂದ ಆ ಡೇಟ್ ಗೆ ನಾವು ಯಾವತ್ತೇ ಮಲ್ಟಿಪ್ಲೈ ಮಾಡ್ಕೊಂಡ್ರು 0 ಬರುತ್ತೆ. ಈಗ ನೋಡಿ my dears, 600 into 5 my dears, 600 into 5 ಎಷ್ಟು ಬರುತ್ತೆ? 600 into 5 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 600 into 5 ಮಾಡ್ಕೊಂಡ್ರೆ 3000 ಬರುತ್ತೆ. 600 into 4 ಮಾಡ್ಕೊಂಡ್ರೆ 2400 ಬರುತ್ತೆ. 2400 ಬರುತ್ತೆ. 600 into 3 ಮಾಡ್ಕೊಂಡ್ರೆ 1800 ಬರುತ್ತೆ. 600 into 2 ಮಾಡ್ಕೊಂಡ್ರೆ 1200 ಬರುತ್ತೆ. 600 into 1 ಮಾಡ್ಕೊಂಡ್ರೆ 600 ಬರುತ್ತೆ. ವೆರಿ ಇಂಪಾರ್ಟೆಂಟ್. 600 into 0 ಮಾಡ್ಕೊಂಡ್ರೆ 0 ಬರುತ್ತೆ my dears. ಅಲ್ಲಿಗೆ 3000, 2000, 5400, 6400, 6400, 7200, 8400, 8400 plus 9000 rupees total product correct ಆಗಿದೆ my dears. 9000 rupees total product. 9000 rupees total product my dears. ಆಗ್ಲೇ ಡ್ರಾಯಿಂಗ್ಸ್ ನೋಡಿದ್ರೆ 600, 1200, 1800, 2400, 3000, 3600 ಕರೆಕ್ಟ್ ಆಗಿದೆ my dears. ಇದು 6 months ಪ್ರಾಬ್ಲಮ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಮಾಡ್ತಾ ಇದ್ದೀನಿ my dears. ಫಾರ್ಮುಲಾ ಸೇಮ್, ಚೇಂಜ್ ಆಗೋದೇ ಇಲ್ಲ. ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ? 9000 ಬಂದಿದೆ. ಇಂಟು 12% ಇರೋದು ಪ್ರಾಬ್ಲಮ್. 12% ಇಂಟು 1 ಡಿವೈಡೆಡ್ ಬೈ 12 my dears. 90 rupees ಬರುತ್ತೆ my dears. 90 rupees ಬರುತ್ತೆ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಫಾರ್ಮುಲಾ ಚೇಂಜ್ ಆಗೋಲ್ಲ. ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಯೂನಿಟ್ ಆಫ್ ಟೈಮ್ ಮೆಥಡ್ my dears. ಯೂನಿಟ್ ಆಫ್ ಟೈಮ್ ಮೆಥಡ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು my dears ಫಾರ್ಮುಲಾ ಚೇಂಜ್ ಮಾಡ್ತಿದ್ದೀನಿ. ಇಂಟು 5 my dears. 5 divided by 2 into 1 divided by 12 my dears. 1 divided by 12 ಎಲ್ಲಿರುತ್ತೆ my dears? ಆಲ್ರೆಡಿ ಸೆಕೆಂಡ್ ಟೈಮ್ ಇದು ಎಕ್ಸ್ಪ್ಲೈನ್ ಮಾಡ್ತಿರೋದು ಇಲ್ಲಿರುತ್ತೆ ನೋಡಿ my dears. ಇಂಟ್ರೆಸ್ಟ್ ಆನ್ ಇಲ್ಲಿದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 5/2 ಇಂಟು 5/12. ಆ ಫಾರ್ಮುಲಾ ಯಾಕೆಂದ್ರೆ 6 months ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ my dears. 6 months ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ಈಗ ನೋಡೋಣ. 3600 into 12 divided by 100 into 5 divided by 2 into 1 divided by 12 my dears. 90 rupees ಬರುತ್ತೆ my dears. 90 rupees. This is the 6 months problem my dears. 6 months ಗೆ ಯಾವ ತರ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಹೋಮ್ ವರ್ಕ್ ಇದೆ my dears ನಿಮಗೆ. ಮಿಸಸ್ Suhasini, a partner in a firm, she withdrew 1400 regularly at the end of every month for half year. During the year 2015 my dears, 2015 ಹಾಕೋಬೇಕು ನೀವು. The accounting year ended on 30th 6 2015. Charge
interest on drawing at 8% under product method and unit of time method minus. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಕಳಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ತಿದ್ದೀನಿ ಮೈ ಡಿಯರ್ಸ್. Mr. Arun and Varun are partners in a firm. They withdrew the following amounts for their personal use at the end of every month during the year 2019. During the year 2019. Nodi my dears. Arun withdrew 1,100 regularly at the middle of every month for year. My dears, for year very important. Year full. Yaro Arun ಅವರು year full ಇರ್ತಾರೆ my dears. Year ಮಾಡ್ಕೋಬೇಕು Arun ಅವ್ರ ಪ್ರಾಬ್ಲಮ್ ನ. ಅದೇ ವರುಣ್ ಏನ್ ಮಾಡ್ತಿದ್ದಾರೆ, withdrew 2,100 regularly at the middle of every month for half year. ಅರುಣ್ದು 1 year ಪ್ರಾಬ್ಲಮ್, ವರುಣ್ದು half year ಪ್ರಾಬ್ಲಮ್ my dears. Charge interest on drawings 5% under product method and unit of time method my dears. Once again ಈ ತರದ್ದು ಪ್ರಾಬ್ಲಮ್ ಎರಡು ಮೆಥಡ್ ಅಲ್ಲಿ ಮಾಡಿಸಿದೀನಿ, ನೋಡಿ my dears. Once again ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. Calculation of interest on drawings of Arun for year my dears, ಅಂಡರ್ಲೈನ್ ಮಾಡಿದಿರಿ. for year ಅರುಣ್ದಾದ್ರೆ ವರ್ಷಕ್ಕೆ ಮಾಡ್ಕೋಬೇಕು, ಅರುಣ್ ಅವ್ರದಾದ್ರೆ ವರ್ಷಕ್ಕೆ. ಇಲ್ಲಿ ನೋಡಿ my dears, ಡೇಟ್ಸ್ ಹಾಕೊಂಡಿದೀನಿ. 31st January ಇಂದ 31st December ಗೆ ಡೇಟ್ಸ್ ಹಾಕೊಂಡಿದೀನಿ. ಎಲ್ಲ ಲಾಸ್ಟ್ ಡೇಟ್ಗಳು 31st January, 28th February, 31st March, 30th April, 31st May, 30th June, 31st July, 31st August, 30th September, 31st October, 30th November, 31st December my dears. 1,100 rupees regularly my dears. ರೆಗ್ಯುಲರ್ ಆಗಿ ಅವ್ರು ಡ್ರಾ ಮಾಡುವಂತದ್ದು 1,100 rupees. 1,100 rupees. ಕರೆಕ್ಟಾ my dears? 1,100 rupees my dears. So then my dears, outstanding months already ನಿಮಗೆ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಈಸಿ. ಇಲ್ಲಿ January 31st ಇಂದ December 31st ಗೆ 11 months ಬರುತ್ತೆ. February 28th ಇಂದ December 31st ಗೆ 10 months ಬರುತ್ತೆ. March 31st ಇಂದ December 31st ಗೆ 9 months. April 30th ಇಂದ 31st December ಗೆ 8 months. 31st May ಇಂದ 31st December ಗೆ 7 months. 30th June ಇಂದ 31st December ಗೆ 6 months. 31st July ಇಂದ December ಗೆ 5 months. 31st August ಇಂದ 31st December ಗೆ 4 months. 30th September ಇಂದ 31st December ಗೆ 3 months. 31st October ಇಂದ 31st December ಗೆ 2 months. 30th November ಇಂದ 31st December ಗೆ 1 month. 31st December ಇಂದ 31st December ಗೆ 0 months my dears. 0 months. ಈಗ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಮೌಂಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಮೌಂಟ್ ನ ಕ್ಯಾಲ್ಕುಲೇಷನ್ ಮಾಡಬಹುದು ಅಂದ್ರೆ ಇಲ್ಲಿದೆ ನೋಡಿ my dears. 1,100 into 11 ಮಾಡ್ಕೊಂಡ್ರೆ 12,100 ಬರುತ್ತೆ. 1,100 into 10 ಮಾಡ್ಕೊಂಡ್ರೆ 11,000 ಬರುತ್ತೆ. 1,100 into 9 ಮಾಡ್ಕೊಂಡ್ರೆ 9,900. 1,100 into 8 ಮಾಡ್ಕೊಂಡ್ರೆ 8,800. 1,100 into 7 ಮಾಡ್ಕೊಂಡ್ರೆ 7,700. 1,100 into 6 ಮಾಡ್ಕೊಂಡ್ರೆ 6,600. 1,100 into 5 ಮಾಡ್ಕೊಂಡ್ರೆ 5,500. 1,100 into 4 ಮಾಡ್ಕೊಂಡ್ರೆ 4,400. 1,100 into 3 ಮಾಡ್ಕೊಂಡ್ರೆ 3,300. 1,100 into 2 ಮಾಡ್ಕೊಂಡ್ರೆ 2,200. 1,100 into 1 ಮಾಡ್ಕೊಂಡ್ರೆ 1,100. 1,100 into 0 ಮಾಡ್ಕೊಂಡ್ರೆ 0. ಅರ್ಥ ಆಗ್ತಿದೆ ಮೈ ಡಿಯರ್ಸ್. ಈಗ ಟೋಟಲ್ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಮೈ ಡಿಯರ್ಸ್, ನಿಮಗೆ ಟೋಟಲ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 72,600 ಬರುತ್ತೆ ಮೈ ಡಿಯರ್ಸ್. ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 13,200 ಬರುತ್ತೆ ಮೈ ಡಿಯರ್ಸ್. 13,200 ಟೋಟಲ್ ಡ್ರಾಯಿಂಗ್ಸ್, 72,600 ಟೋಟಲ್ ಪ್ರಾಡಕ್ಟ್ ಬರುತ್ತೆ ಮೈ ಡಿಯರ್ಸ್. ಈಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಒನ್ಸ್ ಅಗೇನ್ ಹೇಳ್ತಿದ್ದೀನಿ ಮೈ ಡಿಯರ್ಸ್, ಫಾರ್ಮುಲಾ ಚೇಂಜ್ ಆಗೋಲ್ಲ. Interest on drawings equals total product into rate of interest into 1/12 my dears. 72,600 into 5 divided by 100 into 1 divided by 12 my dears. ಎಷ್ಟು ಬರುತ್ತೆ 302.5 ಬರುತ್ತೆ my dears. 302.5 ಅದು ಆನ್ಸರ್ my dears.
ಅದೇ ರೀತಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಯೂನಿಟ್ ಆಫ್ ಟೈಮ್ ಮೆಥಡ್ ಮಾಡಿ. ಅಂಡರ್ ಯೂನಿಟ್ ಆಫ್ ಟೈಮ್ ಮೆಥಡ್ ಫಾರ್ಮುಲಾ ಏನು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 11/2 11 by my dear formula change ಮಾಡ್ತಿದ್ದೀನಿ 11/2 into 1 divided by 12 my dears. 1 divided by 12 ನೋಡೋಣ my dears. 13,200 into 5 divided by 100 into 11 divided by 2 into 1 divided by 12 my dears. 302.5 same answer ಬರುತ್ತೆ. 302.5 ಸೇಮ್ ಆನ್ಸರ್. ಅಲ್ಲಿಗೆ ಅರುಣ್ ಅವ್ರದ್ದು ಕಂಪ್ಲೀಟ್ ಆಯ್ತು. ಅರುಣ್ ಇಯರ್ ಮಾಡಿದ್ರಲ್ವಾ ಪ್ರಾಡಕ್ಟ್ ಮೆಥಡ್ ಅಲ್ಲಿ 302.5, ಯೂನಿಟ್ ಆಫ್ ಟೈಮ್ ಮೆಥಡ್ ಅಲ್ಲೂ 302.5 ಬಂದು. ಈಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ವರುಣ್ ಮಾಡೋಣ. ವರುಣ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ವರುಣ್ ಫಾರ್ ಹಾಫ್ ಇಯರ್ ಮೈ ಡಿಯರ್ಸ್. ಇದು ವೆರಿ ಇಂಪಾರ್ಟೆಂಟ್. ಹಾಫ್ ಇಯರ್ ಕನ್ಸಿಡರ್ ಮಾಡ್ಬೇಕು ನಾವು. ನೋಡಿ ಮೈ ಡಿಯರ್ಸ್, ಹಾಫ್ ಇಯರ್ 31st January, 28th February, 31st March, 30th April, 31st May, 30th June ಎಂಡ್ ಮಾಡಿದ್ವಿ ಮೈ ಡಿಯರ್ಸ್. ಯಾಕೆ? ಹಾಫ್ ಇಯರ್ ಆಗಿರೋದ್ರಿಂದ. ಡ್ರಾಯಿಂಗ್ಸ್ 2100 ರೆಗ್ಯುಲರ್ಲಿ ಮೈ ಡಿಯರ್ಸ್. ಆಲ್ರೆಡಿ ಈ ತರ ಪ್ರಾಬ್ಲಮ್ ಮಾಡಿರೋದ್ರಿಂದ ಇದು ನಿಮ್ಗೇನು ಟಫ್ ಅಂತ ಫೀಲ್ ಆಗೋಂಗಿರಲ್ಲ. 31st January ಇಂದ 30th 6ಗೆ 5 ಮಂತ್ಸ್ ಬರುತ್ತೆ. 28th February ಇಂದ 30th 6ಗೆ 4 ಮಂತ್ಸ್ ಬರುತ್ತೆ. 31st March ಇಂದ 30th 6ಗೆ 3 ಮಂತ್ಸ್ ಬರುತ್ತೆ. 30th April ಇಂದ 30th Juneಗೆ 2 ಮಂತ್ಸ್ ಬರುತ್ತೆ. 31st May ಇಂದ 30th Juneಗೆ 1 ಮಂತ್ ಬರುತ್ತೆ. 30th 6 ಅಂದ್ರೆ June 30th ಇಂದ June 30th ಗೆ 0 ಮಂತ್ಸ್ ಬರುತ್ತೆ. ಈಗ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನು ನಿಮ್ಗಿರೋಂಥದ್ದು ನೋಡಿ ಮೈ ಡಿಯರ್ಸ್. 2100 into 5 ಮಾಡ್ಕೊಂಡ್ರೆ 10,500 ಬರುತ್ತೆ. 2100 into 4 ಮಾಡ್ಕೊಂಡ್ರೆ 8,400 ಬರುತ್ತೆ. 2100 into 3 ಮಾಡ್ಕೊಂಡ್ರೆ 6,300 ಬರುತ್ತೆ. 2100 into 2 ಮಾಡ್ಕೊಂಡ್ರೆ 4,200 ಬರುತ್ತೆ. 2100 into 1 ಮಾಡ್ಕೊಂಡ್ರೆ 2100 ಬರುತ್ತೆ. 2100 into 0 ಮಾಡ್ಕೊಂಡ್ರೆ 0 ಬರುತ್ತೆ ಮೈ ಡಿಯರ್ಸ್. ಸೊ ಈಗ ನಾವೇನ್ ಮಾಡ್ಬೇಕು? ಟೋಟಲ್ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಮೈ ಡಿಯರ್ಸ್. ಟೋಟಲ್ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಷ್ಟಿದೆ ಟೋಟಲ್ ಪ್ರಾಡಕ್ಟ್? 10,500 ಪ್ಲಸ್ 8,400 ಪ್ಲಸ್ 6,300 ಪ್ಲಸ್ 4,200 ಪ್ಲಸ್ 2,100 ಎಷ್ಟು ಬರುತ್ತೆ ಟೋಟಲ್? 31,500 ಬರುತ್ತೆ. ಹಾಗಾದ್ರೆ ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಬರುತ್ತೆ ನೋಡಿ ಮೈ ಡಿಯರ್ಸ್. 12,000 ಹಂಡ್ರೆಡ್ಸ್ ಅಂದ್ರೆ 600, 12,600 ಬರುತ್ತೆ. ಈಗ ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಫಾರ್ಮುಲಾ ಚೇಂಜ್ ಆಗಲ್ಲ. ಪ್ರಾಡಕ್ಟ್ ಮೆಥಡ್ ಯಾವಾಗಲೂ ಕಾನ್ಸ್ಟೆಂಟ್. ಟೋಟಲ್ ಡ್ರಾಯಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಮಾಡೋಣ. ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ? 31,500 ಬಂದಿದೆ. ಇಂಟು 5 divided by 100 ಇಂಟು 1 divided by 12 ಮೈ ಡಿಯರ್ಸ್ ಎಷ್ಟು ಬರುತ್ತೆ? 131.25 ಬರುತ್ತೆ ಮೈ ಡಿಯರ್ಸ್. ಆನ್ಸರ್ 131.25 ಬರುತ್ತೆ. ಅದೇ ರೀತಿ ಯೂನಿಟ್ ಆಫ್ ಟೈಮ್ ಮೆಥಡ್ ಮಾಡೋಣ. ಯೂನಿಟ್ ಆಫ್ ಟೈಮ್ ಮೆಥಡ್ ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಕ್ವಲ್ಸ್ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 5/2 ಮೈ ಡಿಯರ್ಸ್ ಇಂಟು 5/2 ಇಂಟು ಫಾರ್ಮುಲಾ ಆಲ್ರೆಡಿ ಆಗ್ಲೇ ಬರ್ತಿದ್ದೀರಾ 1 divided by 12 ಮೈ ಡಿಯರ್ಸ್. 1 divided by 12 ಮೈ ಡಿಯರ್ಸ್. ಟೋಟಲ್ ಡ್ರಾಯಿಂಗ್ಸ್ ಎಷ್ಟು ಬಂದಿದೆ? 12,600 ಬಂದಿದೆ. ಮಾಡ್ಕೊಳ್ಳಿ. 12,600 ಇಂಟು 5 divided by 100 ಇಂಟು 5 divided by 2 into 1 divided by 12 my dears. So ಎಷ್ಟು ಬರುತ್ತೆ? 131.25 ಬರುತ್ತೆ my dears. 131.25. This is the method of solving
or calculation of interest on drawings under product method and unit of time method when the partner made the drawings at the end of every month, my dears. At the end of every month, my dears. One more problem. ಇವತ್ತು ಮೂರು ಪ್ರಾಬ್ಲಮ್ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ನಿಮ್ಗೆ, ನೋಡ್ಕೊಳ್ಳಿ. ಮಿಸಸ್ ರಮ್ಯಾ ಅಂಡ್ ಮಿಸಸ್ ರಕ್ಷಿತಾ are partners in a firm. They withdrew the following amounts for their personal use at the end of every month during the year 2016. Ramya withdrew 750 regularly at the end of, my dear, sorry, at the end of every month for a year, and Rakshita withdrew 550 regularly at the end of every month for half year. Charge interest on drawings 10% under product method and unit of time method, my dears. ಇದನ್ನು ಸಾಲ್ವ್ ಮಾಡಿ ಕಳಿಸಬೇಕು. ಅಲ್ಲಿಗೆ ಮೂರು ಪ್ರಾಬ್ಲಮ್ ಇವತ್ತು ನಿಮಗೆ ಹೋಮ್ ವರ್ಕ್ ಇದೆ, ಮೈ ಡಿಯರ್. ಸಪರೇಟ್ ಆಗಿ ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ಕಳಿಸ್ಕೊಡಿ. ಎಲ್ಲಾರು ಕಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಟಾಪಿಕ್, ನಾನು ಹೋಮ್ ವರ್ಕ್ಸ್ ಬರೋವರೆಗೂ ಮೂವ್ ಮಾಡಲ್ಲ. ಅಂಟಿಲ್ ಟೇಕ್ ಕೇರ್, ಮೈ ಡಿಯರ್ಸ್. ಬಾಯ್.